ಸ್ನೇಹಿತರೆ, ಎಲ್ಲರಿಗೂ ದೇಗುಲ ದೀಪಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹನುಮಾನ್ ಚಾಲೀಸ್ ಬರೆಯೋದ್ರ ಹಿಂದೆ ಒಂದು ಕತೆ ಇದೆ. ಆ ಕಥೆಯನ್ನ ತಿಳ್ಕೊಳ್ಳೋಣ. ಒಂದು ದಿನ ಒಬ್ಬ ಬ್ರಾಹ್ಮಣನ ಶವವನ್ನು ಸಂಸ್ಕಾರಕ್ಕಾಗಿ ತೆಗೆದುಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಅವನ ಹೆಂಡತಿ ತುಳಸಿದಾಸರಿಗೆ ನಮಸ್ಕಾರ ಮಾಡ್ತಾಳೆ. ತುಳಸಿದಾಸರು ಅವಳಿಗೆ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡ್ತಾರೆ. ಸೌಭಾಗ್ಯವತಿ ಅಂದ್ರೆ ಮದುವೆಯಾದ ಸ್ತ್ರೀಯ ಪತಿ ಜೀವಂತವಾಗಿದ್ದಲ್ಲಿ ಮಾತ್ರ ಸೌಭಾಗ್ಯವತಿ ಅಂತಾರೆ. ವಿಧವೆಯಾದ ಆ ಸ್ತ್ರೀ ತುಳಸಿದಾಸರ ಹತ್ರ ತನ್ನ ಪತಿಯ ಮೃತ್ಯು ಈಗಷ್ಟೇ ಆಗಿದೆ, ಆದ್ರಿಂದ ನಿಮ್ಮ ಆಶೀರ್ವಾದ ನನಗೆ ದೊರಕಲ್ಲ ಅಂತ ಹೇಳ್ತಾಳೆ. ಆಗ ತುಳಸಿದಾಸರು, ಈ ಮಾತು ನನ್ನ ಅಂತರಾತ್ಮದಿಂದ ಬಂದಿದೆ, ಆದ್ರಿಂದ ನಿನ್ನ ಪತಿಯನ್ನ ಜೀವಂತವಾಗಿಸುವುದಾಗಿ ಹೇಳ್ತಾರೆ. ತುಳಸಿದಾಸರು ಶ್ರೀರಾಮನ ಹೆಸರನ್ನ ಜಪಿಸ್ತಾರೆ. ಆಗ ಆ ಬ್ರಾಹ್ಮಣನಿಗೆ ಮತ್ತೆ ಜೀವ ಮರುಕಳಿಸುತ್ತೆ. ಇದನ್ನು ತಿಳಿದ ಅಕ್ಬರ ಮೃತ್ಯು ಹೊಂದಿರುವ ವ್ಯಕ್ತಿಯನ್ನ ಜೀವಂತ ಮಾಡುವ ಚಮತ್ಕಾರ ತುಳಸಿದಾಸರಲ್ಲಿ ಇದೆ ಅಂತಕೊಂಡು ಮತ್ತೊಮ್ಮೆ ಚಮತ್ಕಾರ ಮಾಡುವಂತೆ ತಿಳಿಸ್ತಾನೆ. ಆಗ ತುಳಸಿದಾಸರು ಹೇಳ್ತಾರೆ, ನನಗೆ ಯಾವುದೇ ಚಮತ್ಕಾರಗಳು ಗೊತ್ತಿಲ್ಲ, ನನಗೆ ಗೊತ್ತಿರೋದು ಶ್ರೀರಾಮ ಮಾತ್ರ ಅಂತ. ಹಾಗಾದ್ರೆ ಆ ಶ್ರೀರಾಮನನ್ನೇ ಪ್ರಕಟ ಮಾಡು ಅಂತ ಅಕ್ಬರ ಹೇಳ್ತಾನೆ. ನಾನು ಶ್ರೀರಾಮನನ್ನ ನೋಡ್ತೇನೆ ಅಂತ ಹೇಳ್ತಾನೆ. ತುಳಸಿದಾಸರು ಇದನ್ನ ನಿರಾಕರಿಸಿದ್ದಕ್ಕೆ ಅವರನ್ನ ಜೈಲಿನಲ್ಲಿ ಬಂಧಿಸ್ತಾನೆ. ಜೈಲಿನಲ್ಲಿ ಬಂದಿಯಾದ ತುಳಸಿದಾಸರು ಹನುಮಾನ್ ಚಾಲೀಸನ್ನ ಬರೀತಾರೆ. ಹಾಗೆ ಅಲ್ಲೇ 40 ದಿನಗಳವರೆಗೂ ಜಪವನ್ನ ಮಾಡ್ತಾರೆ. ಆ 40 ದಿನಗಳ ನಂತರ ಅನಿರೀಕ್ಷಿತವಾಗಿ ಹನುಮನ ಸೇನೆ ಬಂದು ಇಡೀ ಪಟ್ಟಣವನ್ನೇ ದಾಳಿ ಮಾಡುತ್ತೆ ಮತ್ತು ಅಕ್ಬರನ ಸಾಮ್ರಾಜ್ಯವನ್ನು ಕೂಡ ಹಾಳುಗೆಡುತ್ತವೆ. ಆಗ ಅಕ್ಬರನಿಗೆ ತಿಳಿಯುತ್ತೆ, ಇದು ತಾನು ತುಳಸಿದಾಸರನ್ನ ಬಂಧಿಸಿದ್ದಕ್ಕೆ ಆಗಿರೋದು ಅಂತ. ಇದನ್ನು ತಿಳಿದ ಮೇಲೆ ಅಕ್ಬರ ತುಳಸಿದಾಸರಲ್ಲೇ ಕ್ಷಮೆಯನ್ನ ಯಾಚಿಸ್ತಾನೆ. ಅಂದಿನಿಂದ ತುಳಸಿದಾಸರು ಅಕ್ಬರನ ದೊಡ್ಡ ಮಿತ್ರರಾಗ್ತಾರೆ. ಅಕ್ಬರನು ಶ್ರೀರಾಮ ಮತ್ತು ಹನುಮಾನರ ಅನುಯಾಯಿಗಳಿಗೆ ತೊಂದರೆ ಕೊಡುವುದಿಲ್ಲ ಅಂತ ತುಳಸಿದಾಸರಲ್ಲಿ ಶಪಥ ಮಾಡ್ತಾನೆ. ಸ್ನೇಹಿತರೆ, ಇದಿಷ್ಟು ಹನುಮಾನ್ ಚಾಲೀಸ್ ರಚನೆ ಹಿಂದಿನ ಕತೆ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿವರೆಗೆ ನಮಸ್ಕಾರಗಳು.